ಇವತ್ತು ನಾನು ನಿಮಗೆ ಈ ಸೈಕಲ್ ವಿಚಾರ ಹೇಳೋಣ ಅಂತ ಬಂದಿದ್ದೀನಿ. ಸೈಕಲ್ ಅಂದ್ರೆ ಏನಿರುತ್ತೆ, ಇದ್ರಲ್ಲಿ ಭಾಗಗಳು ಏನಿರುತ್ತಮ್ಮ ಹೇಳಿ ನೋಡೋಣ. ಹ್ಯಾಂಡಲ್, ಹಾಂ, ಸೀಟ್, ಚಕ್ರ, ಬಾರ್, ಪೆಡಲ್ ಹೌದು ಎಲ್ಲ ಇರುತ್ತಲ್ವಾ. ಹೌದು. ಈ ಸೈಕಲ್ಲು ಸಮತಟ್ಟಾದ ನೆಲದ ಮೇಲೆ ಸ್ಮೂತಾಗಿ ಹೋಗೋಕ್ಕೆ ಏನು ಕಾರಣ? ಚಕ್ರ ರೌಂಡ್ ಆಗಿರುತ್ತೆ ಹೇಳಿದಲ್ವಾ. ಕರೆಕ್ಟ್. ಚಕ್ರ ರೌಂಡ್ ಆಗಿರುತ್ತೆ ಅಂದ್ರೆ ಏನು? ಚಕ್ರದಲ್ಲಿ ಒಂದು ಅಕ್ಷ ಇರುತ್ತೆ, ಈ ಟೈರ್ ಇರುತ್ತೆ. ಅಕ್ಷದಿಂದ ಟೈರ್ಗೆ ಇರೋ ದೂರ ಎಲ್ಲ ಕಡೆನೂ ಸೇಮ್ ಇರುತ್ತೆ. ಅದಕ್ಕೆ ಚಕ್ರ ಸ್ಮೂತಾಗಿ ನೆಲದ ಮೇಲೆ ಹೋಗುತ್ತೆ. ನೋಡಿ ಇವಾಗ ನಾನು ನುಗ್ತೀನಿ, ಸ್ಮೂತಾಗಿ ಹೋಗುತ್ತೆ ಅಲ್ವಾ. ಅದಕ್ಕೆ ರೌಂಡ್ ವೀಲ್ಡ್ ಬೈಸಿಕಲ್ ಅಂತ ಹೇಳ್ತಾರೆ. ಇವಾಗ ನಾವೊಂದು ಚಚ್ಚೌಕನೆಯ ಚಕ್ರದ ಟ್ರೈಸಿಕಲ್ ಮಾಡಿದ್ದೀವಿ, ಅದನ್ನು ನೋಡೋಣ ಬನ್ನಿ. ಇಲ್ಲಿ ಒಂದು ಸ್ಪೆಷಲ್ ಸೈಕಲ್ ಇದೆ. ಇದಕ್ಕೆ ಎಷ್ಟು ಚಕ್ರ ಇದೆ? ಚಕ್ರದ ಆಕಾರ ಹೇಗಿದೆ? ಚೌಕವಾಗಿದೆ. ಸ್ಕ್ವೇರ್ ವೀಲ್ ಟ್ರೈಸಿಕಲ್ ಅಂತ ಹೇಳ್ತೀವಿ. ಬಿಟ್ಟು ನೋಡ ಬನ್ನಿ, ಟ್ರೈ ಮಾಡಿ ನೋಡಿ. ವೆರಿ ಗುಡ್. ಅದು ಡ್ರೈವ್ ಮಾಡೋಕ್ಕಾಯ್ತು. ಸೈಕಲ್ ಬಿಟ್ಕೊಂಡು ಬಂದೆ. ಹೀಗೆ ಚಕ್ರ ಸ್ಕ್ವೇರ್ ಆಗಿದ್ರೂ ಕೂಡ ಸ್ಮೂತಾಗಿ ಬರೋಕ್ಕಾಯ್ತಲ್ವಾ. ಅದಕ್ಕೆ ಮುಖ್ಯವಾದ ಕಾರಣ ಏನಂದರೆ ಈ ಚಕ್ರದ ಅಕ್ಷ ಇರುತ್ತಲ್ಲ, ಆಕ್ಸಿಸ್ ಅಂತ, ಅದು ಯಾವಾಗಲೂ ನೆಲದಿಂದ ಒಂದು ಹೈಟ್ಲಿರುತ್ತೆ. ಇವಾಗ ಇಲ್ಲಿಂದ ಇಲ್ಲಿವರೆಗೂ ಒಂದು ಹೈಟ್ ಇದ್ದರೆ, ಚಕ್ರ ಇಲ್ಲಿ ಬಂದಾಗ ನೆಲದಿಂದ ಇಲ್ಲಿಗೆ ಒಂದು ಹೈಟ್ ಇದೆ. ಹಾಗಾಗಿ ಈ ಉಬ್ಬುಗಳಿರುತ್ತಲ್ಲ, ಆ ಉಬ್ಬುಗಳು ಚಕ್ರದ ಮೇಲೆ ಕೆತ್ತುತ್ತೆ. ಸೆಂಟ್ರಿಗೆ ಬಂದಾಗ ಹಳ್ಳಕ್ಕೆ ಹೋದಾಗ ಹಳ್ಳಕ್ಕೆ ಇಳಿಸುತ್ತೆ. ಹಾಗಾಗ್ಬಿಟ್ಟು ಒಂದೇ ಲೆವೆಲ್ ಮೇಂಟೈನ್ ಮಾಡಿರೋದ್ರಿಂದ ಸ್ಕ್ವೇರ್ ವೀಲ್ ಆದರೂ ಕೂಡ ಸ್ಮೂತಾಗಿ ಹೋಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ?